ಇಷ್ಟು ಲೇಟ್ ಆಯಿತು. ಮಾಧವ್ ಅವ್ರೇನೂ ಬಂದಿಲ್ವಲ್ಲ? ಕೆಲಸ ಮುಗ್ದಿಲ್ಲ ಅನ್ಸುತ್ತೆ. ಬರ್ತಾರೆ ಬಿಡಿ. ತೊಗೊಳ್ಳಿ, ನೀವು ಮಾತ್ರೆ ತಗೊಳ್ಳಿ. ಇಲ್ಲ, ಮೊದಲು ಅವ್ರ ಮನೆಗೆ ಬರಲಿ, ನಾನು ಆಮೇಲೆ ಟ್ಯಾಬ್ಲೆಟ್ ತಗೋತೀನಿ. ನೋಡಿ, ಟೈಮಿಗೆ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಆರೋಗ್ಯ ಹಾಳಾಗುತ್ತೆ. ಈ ಕಾಳಜಿ ಮಾಧವ ಅವ್ರಿಗೆ ಇರಬೇಕು ಅಲ್ವಾ? ಮನೇಲಿ ಹೆಂಡತಿ ಕಾಯ್ತಾ ಇರ್ತಾಳೆ, ಬರಬೇಕು ಅಂತ ಅವ್ರಿಗೆ ಗೊತ್ತಿರ್ಬೇಕಲ್ವಾ? ನಾನು ಅವ್ರ ಮನೆಗೆ ಬಂದ್ಮೇಲೆ ಟ್ಯಾಬ್ಲೆಟ್ ತಗೊಳ್ಳೋದು. ಮಾಧವ್ ಅವ್ರು ಬರೋ ಅಷ್ಟರಲ್ಲಿ ರಾಧಾ ಮಲಗಿದ್ರೆ ಒಳ್ಳೇದು. ಅವ್ರಿಗೆ ನಿದ್ರೆ ಬರಬೇಕು ಅಂದರೆ ಅವರು ಈ ಟ್ಯಾಬ್ಲೆಟ್ನ ತಗೋಬೇಕು. ನಾನು ಎಷ್ಟು ಒತ್ತಾಯ ಮಾಡಿದ್ರು ಬೇಡ ಅಂತಿದ್ದಾರೆ. ಮಾಧವ್ ಅವರು ಇತ್ತೀಚೆಗೆ ಬೇಕು ಅಂತಾನೆ ಲೇಟಾಗಿ ಬರ್ತಾ ಇದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ರಾಧಾ ಅವರು ಮಲಗಿರ್ತಾರೆ ಅಂತ. ಇವತ್ತು ನೋಡಿದ್ರೆ ರಾಧಾ ಅವರು ಎದ್ದೇ ಇದ್ದಾರೆ, ಮಾತ್ರೆ ಕೂಡ ತಗೋತಾ ಇಲ್ಲ. ಇವ್ರು ಎದ್ದಿರುವಾಗಲೇ ಮಾಧವ್ ಅವರು ಬಂದರೆ ಮಾಧವ ಅವರೇ, ಎಷ್ಟು ತಡವಾಗಿ ಮನೆಗೆ ಬರೋದು ಸರಿಯಲ್ಲ. ಏನೇ ಕೆಲಸ ಇದ್ರೂ ಮುಗಿಸಿ ಆದಷ್ಟು ಬೇಗ ಮನೆಗೆ ಬಂದು ಸೇರ್ಕೊಂಡ್ಬಿಡಿ. ಮಹೇಶ್ ಅವರೇ, ನಿಮಗೂ ಹೇಳ್ತಾ ಇದ್ದೀನಿ, ಮಾಧವ ಅವರನ್ನ ಆ ಕೆಲಸ ಈ ಕೆಲಸ ಅಂತ ಅಲ್ಲಿ ಇಲ್ಲಿ ಅಲಿಸ್ಬೇಡಿ. ನಾಳೆಯಿಂದ ನೀವಿಬ್ಬರು ಲೇಟಾಗಿ ಮನೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಸರಿ ಸರಿ, ಈಗಿಬ್ರು ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟ ಮಾಡುವಿರಂತೆ. ಏನದಕ್ಕೆ ಇವರು ಇನ್ನೂ ಎದ್ದೇ ಇದ್ದಾರೆ? ಮಾತ್ರೆ ಕೊಟ್ಟು ಮಲಗಿಸೋದಲ್ವಾ? ನಾನು ಎಷ್ಟೇ ಒತ್ತಾಯ ಮಾಡಿದ್ರು ಮಾಧವ್ ಅವ್ರು ಬರೋವರೆಗೂ ಟ್ಯಾಬ್ಲೆಟ್ ತಗೊಳ್ಳಲ್ಲ ಅಂತ ಹಠ ಮಾಡಿದ್ರು. ಸರಿ, ನೀವಿಬ್ರು ಕೈಕಾಲು ತೊಳ್ಕೊಂಬನ್ನಿ, ಅಷ್ಟರಲ್ಲಿ ಮಾತ್ರೆ ಕೊಡೋಕ್ಕಾಗತ್ತ ನೋಡ್ತೀನಿ. ಪಾಪ ತುಳಸಿಯವರು, ಯಾರ ಮನಸ್ಸಿಗೂ ನೋವಾಗಬಾರ್ದು ಅಂತ ಎಲ್ಲದನ್ನೂ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದ್ದಾರೆ. ಅವರಷ್ಟು ದೊಡ್ಡ ಮನಸ್ಸು, ತಾಳ್ಮೆ ನನಗಿಲ್ಲ ಅನಿಸುತ್ತೆ. ನಿನ್ನೆ ಎಷ್ಟು ಬೇಡ ಬೇಡ ಅಂದ್ರು, ಮನೆ ಕೆಲಸ ಅಡ್ಗೆ ಕೆಲಸ ಅಂತ ಎಲ್ಲ ಮಾಡಿದ್ರು. ಸುಸ್ತಾಗದೆ ಇನ್ನೇನಾಗುತ್ತೆ? ಈ ವಯಸ್ಸಲ್ಲಿ ಆರಾಮಾಗಿ ಟಿವಿ ನೋಡ್ಕೊಂಡು ಭಜನೆ ಮಾಡ್ಕೊಂಡು ಇರೋದ್ ಬಿಟ್ಟು ಪಾತ್ರೆ ತೊಳಿತೀನಿ, ಅಡ್ಗೆ ಮಾಡ್ತೀನಿ ಅಂತ ಹೋದ್ರೆ ಹೀಗೆ ಆಗೋದು. ಯಪ್ಪ ಯಾರು ಹೇಳಿದ್ದು ನಿನಗೆ ನನಗೆ ವಯಸ್ಸಾಗಿ ಹೋಗಿದೆ ಅಂತ? ನಾನು ಇನ್ನೂ ಚಿರಯುವಕ, ಗೊತ್ತಾಯ್ತಾ? ನಾನು ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಗೊತ್ತಾ? ಬೇಕಾದ್ರೆ ಮ್ಯಾರಥಾನ್ ಓಡುವನ್ನು ಓಡ್ತೀನಿ. ಇದೊಂದು ಕಮ್ಮಿ ಆಗಿತ್ತು. ದತ್ತ ಮಹಾಪ್ರಭುಗಳೇ, ಬನ್ನಿ, ನಾನು ನೀವು ಇಬ್ರು ಹೋಗಿ ಯಾವ್ದಾದ್ರು ಓಡೋರ್ ಗ್ರೂಪಿಗೆ ಸೇರ್ಕೊಳ್ಳೋಣ. ನೀವು ಓಡ್ತಾ ಇರಿ, ನಾನು ನೋಡ್ತಾ ಇರ್ತೀನಿ. ನೀವು ಈ ರೀತಿ ಮ್ಯಾರಥಾನ್ ಓಡೋದು, ನೀವು ನೋಡೋದು, ಇದೆಲ್ಲ ಏನೂ ಬೇಡ. ಮನೇಲಿ ನೆಮ್ಮದಿಯಾಗಿ ಇದ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಹರಟೆ ಹೊಡ್ಕೊಂಡು ಆರಾಮಾಗಿದ್ರೆ ಸಾಕು. ಸಂಧ್ಯಾ, ಹೋಗಿ ಟ್ಯಾಬ್ಲೆಟ್ ತಗೋ. ತರ್ತೀನಿ. ಏಯ್ ದಂಡ್ಪಿಂಡ, ನನಗೇನು ಆಗಿಲ್ಲ ಕಣೋ, ಚೆನ್ನಾಗೇ ಇದ್ದೀನಿ. ತಾತ, ಟ್ಯಾಬ್ಲೆಟ್ ತಗೊಳ್ಳಿ, ಈ ಸುಸ್ತು ಮೈಕೋ ನೋವೆಲ್ಲ ಕಡಿಮೆ ಆಗುತ್ತೆ. ಎಲ್ಲಮ್ಮ ಕೊಟ್ಬಿಡು, ಅವನಿಗೂ ಸಂತೋಷವಾಗಲಿ. ನನಗೂ ಒಂದು ಮಾತ್ರೆ ಕೊಟ್ಬಿಡಪ್ಪ. ನಿಮ್ಗೇನಾಗಿದೆ? ಚೆನ್ನಾಗಿದ್ದೀರಲ್ಲ? ನೋಡಕ್ ಚೆನ್ನಾಗಿದ್ದೀನಪ್ಪ, ಆದ್ರೆ ಒಳಗಡೆನೆ ಏನೋ ಒಂಥರ ಹಿಂಸೆ, ಒಂಥರ ಮೈಕೆ ನೋವು, ಹೇಳ್ಕೊಳಕ್ ಆಗ್ತಾ ಇಲ್ಲ, ಸಂಕಟ. ಸುಮ್ಮನೆ ಎಲ್ಲರ ಮುಂದೆನೂ ಹೇಳ್ಕೊಂಡ್ರೆ ನನ್ನನ್ನು ಆಡ್ಕತ್ತೀರಾ ಅಂತ ಇಷ್ಟೊತ್ತು ಹೇಳ್ದೆ ಬಾಯಿ ಮುಚ್ಕೊಂಡಿದ್ದೆ. ನಿಜವಾಗ್ಲೂ ಕೊಡ್ತಿದ್ದೀರಾ? ಸುಸ್ತು. ಅಲ್ಲ, ನೀವಿಬ್ರು ಒಂದು ದಿನ ಕೆಲಸ ಮಾಡಿದ್ದಕ್ಕೆ ಇಷ್ಟೊಂದು ಸುಸ್ತಾಗಿದ್ದೀರಾ, ಮೈ ಕೈ ನೋವು ಅಂತಿದ್ದೀರಾ. ದಿನ ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಅದ್ ಏನ್ ಕತೆನೋ ಏನೋ. ದಿನ ಕೆಲಸ ಮಾಡೋದ ನಾವುಗಳ? ಆದ್ರೂ ಸೊಸೆ ಮುದ್ದು, ಈ ಹೊರಗಡೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡೋರು, ಅಂಗಡಿಲಿ ಕೆಲಸ ಮಾಡೋರ್ಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿನ ರಜಾ ಅಂತ ಆದ್ರೂ ಇರುತ್ತೆ. ನೀವುಗಳು ಹೆಂಗಸರು ಮನೆಯಲ್ಲೇ ಇರ್ತೀರಾ, ಮನೆ ಎಲ್ಲಾ ಕೆಲಸ ಮಾಡ್ತೀರಾ, ಆದ್ರೂ ಲವಲವಿಕೆಯಿಂದ ಓಡಾಡ್ಕೊಂಡಿರ್ತೀರ. ನಿಜವಾಗ್ಲೂ ಹೇಳ್ತೀನಿ, ಹೆಂಗಸರಿಗೆ ದೊಡ್ಡ ಸಲ್ಯೂಟ್.
ನೋಡು, ಏನಾದರೂ ಒಳ್ಳೆ ವಿಷಯ ಇದ್ರೆ ಮಾತ್ರ ಹೇಳು, ಇಲ್ಲ ಅಂದ್ರೆ ಫೋನ್ ಈಗಲೇ ಕಟ್ ಮಾಡ್ಬಿಡು. ಅಕ್ಕ ಒಳ್ಳೆ ಸುದ್ದಿ, ಆ ಮಾಧವನ್ ಮನೆ ಮಗು ಆಚೆ ಬಂದಿದೆ. ಆದ್ರೆ ಮಗು ಜೊತೆಲಿ ಆ ದೇವಸ್ಥಾನದಲ್ಲಿ ಇದ್ದಲ್ಲ ಆ ಯಂಗ್ಸ್ ಮಾತ್ರ ಇದ್ದಾಳೆ, ಬೇರೆ ಯಾರು ಇಲ್ಲ. ಅದು ಮಾಧವನ್ ಮನೆ ಮಗುನೇನಾ? ಅಕ್ಕ ಪಕ್ಕ ಮಾಧವನ್ ಮನೆ ಮಗುನೇ. ನನ್ನ ಕಣ್ಣು ಯಾವತ್ತೂ ನನ್ಗೆ ಮೋಸ ಮಾಡಿಲ್ಲ. ಸೂಪರ್. ಆ ಮನೆ ಗುಬ್ಬಚ್ಚಿ ಪಂಜರನ ಅರಿಸ್ತಾ ಬಂದಿದೆ. ಇನ್ನು ನಾವು ಸೆರೆ ಹಿಡಿಯೋದಷ್ಟೇ ಬಾಕಿ. ನೋಡು, ಈ ಸರಿ ಯಾವುದೇ ಕಾರಣಕ್ಕೂ ಮಗು ಮಿಸ್ ಆಗಬಾರ್ದು. ಹೇಗಾದ್ರೂ ಮಾಡಿ ಅದು ನಮ್ಮ ಕೈ ಸೇರ್ಬೇಕು. ಇವತ್ತೇನೇ ಆದ್ರೂ ಆ ಮಗು ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆ ಮಗುನ ಎತ್ತಾಕೊಂಡು ಬಂದೇ ಬರ್ತೀವಿ. ವೆರಿ ಗುಡ್. ಮನೆಯವ್ರು ಯಾರಾದ್ರೂ ಬರೋ ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಆ ಮಗುನ ಎತ್ಕೊಂಡು ಇಲ್ಲಿ ಬನ್ನಿ. ಸರಿ ಅಕ್ಕ.